ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನೀಗ ಫೈನಲಿಸ್ಟ್ ಆಗಿರುವಂತಹ 6 ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. ಟಾಸ್ಕ್ ಅನ್ನೋದಕ್ಕಿಂತ ನಿಮಗೆ ಏನು ಕೋಪ ಇದೆ, ನಿಮಗೆ ಯಾರ ಮೇಲೆ ಏನೋ ಒಂದು ಹೇಳ್ಕೋಬೇಕು ಅಂತಿದೆ, ಸಿಟ್ಟಿದೆ, ಅವರ ಫೋಟೋವನ್ನು ಅಂಟಿಸಿ ಮಡಿಕೆಯನ್ನು ಹೊಡಿಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ತಿಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಬಿಗ್ ಬಾಸ್ ಮನೆಯಿಂದ ಕೊಟ್ಟಿರ್ತಾರೆ. ಆವಾಗ ಎಲ್ಲರೂ ಕೂಡ ಈಗ ಅಲ್ಲಿ ತ್ರಿವಿಕ್ರಮ್ ಅವ್ರ ಫೋಟೋನ ಭವ್ಯ ಅವರು ಅಂಟಿಸ್ತಾರೆ. ತ್ರಿವಿಕ್ರಮ್ ಅವ್ರ ಫೋಟೋ ಅಂಟಿಸ್ಬಿಟ್ಟು ಭವ್ಯ ಅವರು ದೊಣ್ಣೆಯಲ್ಲಿ ಹೊಡಿತಾರೆ. ಮಂಜು ಮತ್ತೆ ಪರಸ್ಪರ ಮಂಜು ಮತ್ತೆ ರಜತ್ ಅವ್ರಿಗೆ ಕೊಟ್ಕೊಂತಾರೆ ಅನ್ಸುತ್ತೆ. ಅಲ್ಲಿ ರಜತ್ಗೆ ನಾಮಿನೇಟ್ ಮಾಡಿದ್ರೆ, ರಜತ್ಗೆ ಅಥವಾ ಏನಾದರೂ ಒಂದು ಹೇಳಿದ್ರೆ ಫುಲ್ ಟ್ರಿಗರ್ ಆಗಿಬಿಡ್ತಾರೆ. ರಜತ್ ಅವರು ಮಂಜು ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಜಗಳ ಆಡ್ತಾರೆ. ಅದರಲ್ಲೂ ಕೂಡ ರಜತ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದು ಅವಾಚ್ಯ ಶಬ್ದಗಳಿಂದನೂ ಕೂಡ ಮಂಜು ಅವರಿಗೆ ಬೈತಾರೆ. ಅದು ಪ್ರೋಮೋಕ್ಕೆ ಸಂಬಂಧಪಟ್ಟ ವಿಷಯ. ನಿನ್ನೆ ಎಲಿಮಿನೇಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬೇಜಾರಾಯಿತು. ಯಾಕೆಂದರೆ ಧನರಾಜ್ ಅವರು ಈಗೇನು ಟಾಪ್ ಸಿಕ್ಸಿಗೆ ಹೋಗಿದ್ದಾರೆ. ಆ ಕಂಟೆಸ್ಟೆಂಟ್ಗಳಲ್ಲಿ ಕೆಲವೊಬ್ಬರಿಗೆ ಕಂಪೇರ್ ಮಾಡಿದ್ರೆ ಧನರಾಜ್ ಅವರು ಬೆಟರಾಗಿ ಆಡ್ತಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಧನರಾಜ್ ಅವರೇ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಬಟ್ ಕಾಮಿಡಿ ಮಾಡೋದಾಗಿರ್ಬೋದು ಅಥವಾ ವಾರದ ಕೆಲವೊಂದು ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದಾಗ ಕೆಲವೊಂದು ಬೇರೆಯವರ ಯಾವ ರೀತಿ ಓಡಾಡ್ತಾರೆ, ನಾವೆಲ್ಲ ಕಳೆದ ಕೆಲವು ದಿನಗಳಿಂದನೂ ಕೂಡ ಅವ್ರು ನೆನಪು ಮಾಡಿಕೊಂಡ್ರೆ ಸಖತ್ ಫನ್ ಆಗಿ ಬಿಗ್ ಬಾಸ್ ಮನೆಯಲ್ಲೇ ಪ್ರದರ್ಶನ ಮಾಡಿದ್ರು. ಈಗಿರುವಂಥ 6 ಜನ ಸ್ಪರ್ಧಿಗಳಲ್ಲಿ ಕೆಲವೊಬ್ಬರು ಕಂಪೇರ್ ಮಾಡಿದ್ರೆ ಧನರಾಜ್ ಬೆಟರ್ ಇತ್ತು. ಬಟ್ ಹನುಮಂತು ಏನು ಈಗ ಲಾಸ್ಟ್ ಸೀಸನ್ನಲ್ಲಿ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇಬ್ಬರು ಹೇಗೆ ಜೋಡಿಯಾಗಿದ್ರು, ಅವ್ರನ್ನ ಬ್ರೇಕ್ ಮಾಡಿದ್ರೆ ಟಾಪ್ 6ಗೆ ಯಾವ ರೀತಿ ಒಯ್ದ್ರು ಬಿಗ್ ಬಾಸ್ನವರು, ಅದೇ ರೀತಿ ಇವರಿಬ್ರು ಕರ್ಕೊಂಡು ಹೋಗಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಆಮೇಲೆ ತುಂಬ ಬೇಜಾರಾಯಿತು. ಕರ್ನಾಟಕದ ಜನತೆ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಹರ್ಟ್ ಆಗಿದೆ. ಧನರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು. ಒಳ್ಳೆ ವ್ಯಕ್ತಿತ್ವ, ಹಾನೆಸ್ಟಿ ಇತ್ತು, ಒಳ್ಳೆ ಕಾಮಿಡಿ ಸೆನ್ಸ್ ಇತ್ತು. ಆಮೇಲೆ ಆಟ ಡಲ್ ಇದ್ದಾರೆ. ಧನರಾಜ್ ಅವರು ಆಟದಲ್ಲಿ ಚೆನ್ನಾಗಿ ಆಡ್ತಿಲ್ಲ ಅನ್ನೋದನ್ನ ಕೂಡ ಸಾಕಷ್ಟು ಅವ್ರ ಬಗ್ಗೆ ಆರೋಪ ಇತ್ತು. ಬಟ್ ಅದ್ರ ಬಗ್ಗೆನೂ ಕೂಡ ಕಳೆದ ವಾರ ಚೆನ್ನಾಗೇ ಆಟ ಆಡಿದ್ರು. ಅದ್ಯಾವುದೋ ಒಂದು ಮಿರರ್ ನೋಡ್ಕೊಂಡು ಆಡೋದು ಅನ್ನೋದು ಅದೊಂದು ಕಾರಣಕ್ಕೋಸ್ಕರ ಅವ್ರನ್ನ ಈ ಹಂತಕ್ಕೆ ತಂದಿರೋದು ತುಂಬ ಬೇಸರದ ಸಂಗತಿ ಅಂತ ಹೇಳ್ಬೋದು. ನಿಮ್ಗೇನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಟಾಪ್ 6 ಈಗಿದ್ದಾರೆ, ಯಾರು ವಿನ್ ಆಗ್ತಾರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದರಲ್ಲೂ ಕೂಡ ಈಗ ಟಾಪ್ 6ಅಲ್ಲೇ ನಿಮಗೆ ಫಸ್ಟ್ ಮತ್ತೆ ಯಾರು ಮನೆಗೆ ಹೋಗ್ಬೋದು. ಈಗ ಮನೆಗಂದ್ರೆ ಈಗ ನಾಮಿನೇಷನ್ ಯಾವುದೂ ಇರಲ್ಲ. ಈಗ ವೀಕೆಂಡಲ್ಲೇ ನಿಮಗೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಇರುತ್ತೆ. ಓಕೆನಾ? ಆವಾಗ ಒಬ್ಬೊಬ್ಬರನ್ನೇ ಹೊರಗಡೆ ಕರ್ಕೊಂಡ್ಬಂದು ಲಾಸ್ಟಿಗೆ 2 ಜನರನ್ನ ಹೊರಗಡೆ ಕರ್ಕೊಂಡ್ಬಂದು ಕಿಚ್ಚ ಸುದೀಪ್ ಅವರ ಲೆಫ್ಟ್ ರೈಟ್ ಯಾರಿರ್ತಾರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.